ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆವಣಿ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ಕಾಂಗ್ರೆಸ್ನ ಶ್ರೀ ಆದಿನಾರಾಯಣ ಅವರು ಹಾಗೂ ಕೋಲಾರ ಜಿಲ್ಲೆಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಹಾಗೂ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒಂದುಗೂಡಿ ಸ್ಥಳ ಪರಿಶೀಲನೆಗೆ ಮುಳಬಾಗಿಲಿಗೆ ಭೇಟಿಯನ್ನ ನೀಡಿದ್ದು ಪರಿಶೀಲನೆಯ ನಂತರ ಹೆಲ್ಮೆಟ್ಗಳನ್ನು ವಿತರಣೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹೆಲ್ಮೆಟ್ ವಿತರಣೆಗೆ ಕೋಲಾರದ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಜೀವದಾನ ಮಹಾದಾನ ಅಂದರೆ ಬೈಕಿನ ಸವಾರರಿಗೆ ಲೈಸೆನ್ಸ್ ಹಾಗೂ ಇನ್ಶೂರೆನ್ಸ್ ಇದ್ದರೆ ಹೆಲ್ಮೆಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಿ ಸಾರ್ವಜನಿಕರ ಮುಂದೆ ಮಾಧ್ಯಮಗಳ ಮುಂದೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಜೀವ ಸಂಜೀವಿನಿ ಹೆಸರು ಇಡಬೇಕು ಅಂತಲೂ ಕೂಡ ತಿಳಿಸಿದರು. ಹೆಲ್ಮೆಟ್ ಕಾರ್ಯಕ್ರಮದಲ್ಲಿ ಯಾವುದೇ ಪಕ್ಷಾಂತರ, ಜಾತಿ ಭೇದ ಭಾವ, ರಾಜಕೀಯ ಇರೋದಿಲ್ಲ. ನಾವೆಲ್ಲ ಒಂದೇ ಎಂದು ಕೋಲಾರದ ಕಾಂಗ್ರೆಸ್ನ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಹೇಳಿದರು. ಈ ಬಗ್ಗೆ ಸ್ಥಳಕ್ಕೆ ಪರಿಶೀಲನೆಗಾಗಿ ನಾವು ಬಂದಿದ್ದೇವೆ ಅನ್ನುವಂಥ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದರು. ಸಂಕ್ರಾಂತಿ ಹಬ್ಬ ಆದ ನಂತರ ಹೆಲ್ಮೆಟ್ ವಿತರಣೆಗೆ ದಿನಾಂಕವನ್ನ ನಿಗದಿ ಮಾಡ್ತೇವೆ ಅಂತ ಹೇಳಿ ಬ್ಲಾಕ್ ಅಧ್ಯಕ್ಷರು ಆದಂತಹ ಶ್ರೀ ಆದಿನಾರಾಯಣ ಹಾಗೂ ಕೋಲಾರದ ಕಾಂಗ್ರೆಸ್ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ತಿಳಿಸಿದರು. ISI ಮಾರ್ಕು ಒಳ್ಳೆ ಒರಿಜಿನಲ್ ಏನು ಇದೇನಿಲ್ಲ ಅಂತವೇ ತರಿಸ್ತಾ ಇರೋದು. ಬರ್ತಾ ಇದ್ದಾವೆ ಲೋಡ್ಸು ಎಲ್ಲ ನೋಡಿಕೊಂಡು ಡೇಟ್ ತೀರ್ಮಾನ ಮಾಡ್ಕೊಂಡು ಕೊಡ್ತೀವಿ. ಹಬ್ಬ ಆದ್ಮೇಲೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಪ್ಲೇಸ್ ಇದೆ, ಫಿಕ್ಸ್ ಇಲ್ಲ. ಒಂದು ಮೂರು ಪ್ಲೇಸ್ ಅಲ್ಲಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಎಲ್ಲ ಜೀವ ಸಂಜೀವಿನಿ ಅಂತ ಹೆಸರು ಅದಕ್ಕೆ. ಜೀವ ಸಂಜೀವಿನಿ ಅಂತ ಹೆಸರು ಅದಕ್ಕೆ. ನೀವು ಬೇಕಂದ್ರೆ ಸಂಜೀವ್ ಮಿಲ್ಕಿ ಅಂತ ಕೂಡ ಇಟ್ಟು ಲೈಸೆನ್ಸು ಅದಕ್ಕಿಂತ ಮುಖ್ಯವಾಗಿ ಯಾರು ಗಾಡಿ ಇದೆಯೋ ಅವ್ರು ಕೊಡ್ತೀವಿ. ಟೂ ವೀಲರ್ ಬಂದರೆ ಟೂ ವೀಲರ್ ಅವ್ರಿಗೆ ಕೊಡ್ತೀವಿ ಗಾಡಿನ. ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ ನಿಮಗೆ ಲೈಸೆನ್ಸು, ಇನ್ಸೂರೆನ್ಸು ಈ ಎರಡು ಇಂಪಾರ್ಟೆಂಟು, ಅಂದರೆ ಕಾಮನ್ ಆಗಿ ಇಂಪಾರ್ಟೆಂಟ್. ಅದು ಗಾಡಿ ಇದ್ದಾಗ ಅವ್ರು RC ಬುಕ್, ಇನ್ಶೂರೆನ್ಸ್ RC ಬುಕ್ ತಗೊಂಡು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಬಂದಾಗ ಕೊಡ್ತೀವಿ ಅಷ್ಟೇ. ಅದೇನೇನು ಆಸೆ ಇಲ್ಲ. ಆಮೇಲೆ ಅದು ಈ ಹೆಲ್ಮೆಟ್ ವಿಚಾರ ಬಿಡಿ, ಕೊಡ್ತಾ ಇರ್ತೀವಿ. ಯಾವುದೇ ಟೂ ವೀಲರ್ ವೆಹಿಕಲ್ಗಾಗ್ಬೋದು, ಕಾರ್ಗಾಗ್ಬೋದು, ಇನ್ಶೂರೆನ್ಸು, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟ್. ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟು. ಆ ಎರಡು ಇರಲೇಬೇಕು ಜನಕ್ಕೆ. ಪಾಪ ಅದನ್ನು ಇವಾಗ ನೀವು ಟೂ ವೀಲರ್ ಹಿಡ್ಕೊಳ್ರೆ ಯಾವುದಕ್ಕೂ ಇನ್ಶೂರೆನ್ಸ್ ಇರೋದೇ ಇಲ್ಲ. ಇನ್ಶೂರೆನ್ಸ್ ಇಲ್ಲಾಂದರೆ ಬಲೆ ಡೇಂಜರ್ ಸರ್. ಅದು ಮನೆಗಳು ಹೋಗ್ಬಿಡ್ತವೆ, ಅಷ್ಟೊಂದು ಡೇಂಜರ್. ಕೋರ್ಟು, ಆಮೇಲೆ ಯಾರಿಗೋ ಹೊಡೆದ್ರು ಸತ್ರು, ಅದು ಕೋರ್ಟ್ಗೆ ಹೋಗಿ ಅವ್ರು ಜೀವನಾಂಶ ಇದು ಮಾಡಿ ಎಲ್ಲ ರಾಮಾಯಣ. ಅದರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ಗಾಡಿ ಇರೋರಿಗೆ ಹೆಲ್ಮೆಟ್ ಪಕ್ಷಾತೀತವಾಗಿ ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ 2010 ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಯಾವುದು JDS ಯಾವ ಪಾರ್ಟಿ ಪಕ್ಷಾತೀತವಾಗಿ ಯಾರನ್ನ ಬರ್ಬೋದು, ಯಾರು ತಗೊಂಡು ಮೊನ್ನೆ ನಾವು ಇವ್ರು ದೀರ್ಘ ಸುಮಂಗ್ಲಿ ಬಾಬು ಪಕ್ಷಾತೀತ ಮಾಡಿದ್ವಿ. ಅದೇನು ಆ ಥರ ಏನೂ ಇಲ್ಲ. ನಾವು ಮೊದಲು ಶಬರಿಮಲೆಗೆ, ಓಂ ಶಕ್ತಿಗೆ, ಪಕ್ಷಾತೀತ ಮಾಡಿ ಯಾವುದೂ ಆ ಥರ ಇಲ್ಲ. ಇದೆಲ್ಲ కామన్. కాదు ఇప్పుడేమంటే ఇక్కడ ఇంకా వచ్చి ఇట్లా పోయేట్లేదు, ఇట్లా పోయేట్లేదు. ఈ పక్క రోడ్ ఉంటుంది. ఈ సైడ్ అప్పుడేం చెప్పి 2 వీలర్ లోపలికి ఇస్తున్నాం కదా. ఈడ కాదు రోడ్లో పెట్టి ఇచ్చేస్తాము. ట్రాఫిక్ రోడ్ చాలా అయితే సార్ అయ్యలే రోడ్ ఎన్ని ఓపెన్లు ఎవడు ఎట్లా వస్తాడో మనకి ట్రాఫిక్ జనరల్ లీవ్ టైంలో కదా, లీవ్ టైంలో కోర్టు ఉంటుంది. 1 ఇచ్చేసుకోండి, 2 చేసేది. ఇప్పుడేమంటే వచ్చి ఇట్లు పోయేట్లేదు, ఇట్లు పోయేట్లేదు. ఈ పక్క రోడ్ ఉంటుంది. ఈ సైడ్ అప్పుడేం చెప్పి 2 వీలర్ లోపలికి ఇస్తున్నాం కదా. కాదు రోడ్లో పెట్టి రోడ్ ట్రాఫిక్ క్రౌడ్ చాలా అయితే సార్ అయ్యలే చాలా క్రౌడ్ అయిపోతుంది. ఎన్ని ఓపెన్లు ఎవడు ఎట్లా వస్తాడో మనకి ట్రాఫిక్ జనరల్ రోడ్లే కదా. అర్నాథ్ రెడ్డి 2000 ఇచ్చేదాన్ని కూడా గేట్ పెట్టి గేట్లన్నీ అవుట్ కంపెనీ గడింది పోయిన గడి దగ్గర వాపస్ చేస్తారు. ఈ జనాలు ఓకే వెహికల్ పెట్టేదాడని నడుతుండేది. వెహికల్ ఇప్పుడు మనం అట్లా చేయాలి. ఏం చేయాలంటే వెహికల్తో సమేతనే గ్రౌండ్లోకి తీసేయాలి. మొదలు నేను మనం డబ్బా వేసుకొని పోవాలి, టెంట్ వేసుకొని పోవాలి. గాడీలు వస్తూ ఉండాలి, పంపిస్తూ ఉండాలి, పోతా ఉండాలి. 5,000 బాగుంటాయి. అందుకే మనం ఆడే అట్లా చేసి అంతా ఈ కాంపౌండ్ ఎక్కువ వచ్చేస్తారు కదా.
టూ వీలర్ సమేతంగా లోపల ఆడవాళ్ళు వచ్చేది ఇచ్చే కాకుండా పోయినా కూడా లైన్